ಪ್ರದೇಶದಲ್ಲಿ ಎಲ್ಲಾ ಧರ್ಮದ ಜನರು ಸುರಕ್ಷಿತರಾಗಿದ್ದಾರೆ. ಇಲ್ಲಿ ಹಿಂದೂಗಳು ಸುರಕ್ಷಿತವಾಗಿದ್ದರೆ ಮುಸ್ಲಿಮರು ಸುರಕ್ಷಿತವಾಗಿರ್ತಾರೆ ಅಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿದ ಅವರು, ನಾನು ಒಬ್ಬ ಯೋಗಿಯಾದವರು ಪ್ರತಿಯೊಬ್ಬರ ಸಂತೋಷವನ್ನು ಬಯಸ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಹಿಂದೂಗಳ ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ವಿವರಿಸಿದ ಅವರು, 100 ಹಿಂದೂ ಕುಟುಂಬಗಳ ವಾಸಿಸುವ ಕಡೆ ಒಂದು ಮುಸ್ಲಿಂ ಕುಟುಂಬವಿದ್ದರೂ ಅದು ಸುರಕ್ಷಿತವಾಗಿರುತ್ತೆ. ಆ ಕುಟುಂಬವು ಎಲ್ಲಾ ಧಾರ್ಮಿಕ ಪದ್ಧತಿಗಳನ್ನು ಆಚರಿಸುವ ಸ್ವಾತಂತ್ರ್ಯವನ್ನ ಹೊಂದಿರುತ್ತೆ. ಆದರೆ 100 ಮುಸ್ಲಿಂ ಕುಟುಂಬಗಳಿರುವ ಕಡೆ 50 ಹಿಂದೂಗಳು ಸುರಕ್ಷಿತವಾಗಿರಲು ಸಾಧ್ಯನಾ? ಖಂಡಿತ ಇಲ್ಲ. ಇದಕ್ಕೆ ಬಾಂಗ್ಲಾದೇಶವೇ ಉದಾಹರಣೆ. ಅದಕ್ಕೂ ಮೊದಲು ಪಾಕಿಸ್ತಾನ ಒಂದು ಉದಾಹರಣೆಯಾಗಿತ್ತು. ಆಫ್ಘಾನಿಸ್ತಾನದಲ್ಲಿ ಏನಾಯ್ತು? ಹೊಗೆ ಇದ್ದ ಕಡೆ ಬೆಂಕಿ ಆಡುತ್ತೆ. ಯಾರಿಗಾದ್ರೂ ನಾವು ಹೊಡಿತೀವಿ ಅಂದ್ರೆ ನಾವು ಹೊಡೆಸ್ಕೊಳ್ತೀವಿ ಅಂತ ಗೊತ್ತಿರಬೇಕಾಗತ್ತೆ ಅಂತಾನು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ 2017ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯ ಯಾವುದೇ ಕೋಮು ಗಲಭೆಗಳಿಗೆ ಸಾಕ್ಷಿಯಾಗಿಲ್ಲ ಅಂತಾನು ಅವರು ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಸುರಕ್ಷಿತರಾಗಿದ್ದಾರೆ, ಹಿಂದೂಗಳು ಸುರಕ್ಷಿತರಾಗಿದ್ದಾರೆ. 2017ಕ್ಕಿಂತ ಮುಂಚೆ ಉತ್ತರ ಪ್ರದೇಶದಲ್ಲಿ ಗಲಭೆಗಳು ನಡೆದಾಗ ಹಿಂದೂ ಅಂಗಡಿಗಳು ಸುಟ್ಟು ಹೋದರೆ ಮುಸ್ಲಿಂ ಅಂಗಡಿಗಳು ಸುಟ್ಟು ಹೋಗ್ತಾ ಇದ್ವು. ಹಿಂದೂಗಳ ಮನೆಗಳು ಉರಿದ್ರೆ ಮುಸ್ಲಿಮರ ಮನೆಗಳು ಉರಿತಾ ಇದ್ವು. ಆದ್ರೆ 2017ರ ನಂತರ ಗಲಭೆಗಳೇ ನಿಂತು ಹೋದ್ವು ಎಂದಿದ್ದಾರೆ. ನಾನು ಒಬ್ಬ ಸಾಮಾನ್ಯ ನಾಗರಿಕ, ಉತ್ತರ ಪ್ರದೇಶದ ಜನಸಾಮಾನ್ಯ ಪ್ರಜೆ. ನಾನು ಎಲ್ಲರ ಸಂತೋಷವನ್ನ ಬಯಸುವಂತಹ ಯೋಗಿ. ಎಲ್ಲರ ಬೆಂಬಲ ಮತ್ತು ಅಭಿವೃದ್ಧಿಯಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ಸನಾತನ ಧರ್ಮವು ವಿಶ್ವದ ಅತ್ಯಂತ ಪ್ರಾಚೀನ ಧರ್ಮವಾಗಿದೆ ಮತ್ತು ಹಿಂದೂ ಆಡಳಿತಗಾರರು ಇತರರ ಮೇಲೆ ಪ್ರಭುತ್ವವನ್ನ ಸ್ಥಾಪಿಸಿದ ಉದಾಹರಣೆಗಳು ವಿಶ್ವದ ಇತಿಹಾಸದಲ್ಲೇ ಇಲ್ಲ ಅಂತಾನು ಅವರು ಹೇಳಿದ್ದಾರೆ. ಸನಾತನ ಧರ್ಮವು ವಿಶ್ವದ ಅತ್ಯಂತ ಪ್ರಾಚೀನ ಧರ್ಮ ಮತ್ತು ಸಂಸ್ಕೃತಿಯಾಗಿದೆ. ಅದರ ಹೆಸರು ನೋಡಿದ್ರೆ ಅದು ಗೊತ್ತಾಗುತ್ತೆ. ಸನಾತನ ಧರ್ಮದ ಅನುಯಾಯಿಗಳು ಅಂತಾನು ಇತರರನ್ನ ತಮ್ಮ ಧರ್ಮಕ್ಕೆ ಮತಾಂತರಿಸಿಲ್ಲ ಅಂತಾನು ಯೋಗಿ ಹೇಳಿದ್ದಾರೆ. ರಾಹುಲ್ ಗಾಂಧಿಯಂತಹ ನಮೂನೆಯಿಂದ ಬಿಜೆಪಿ ಹಾದಿ ಸುಗಮ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕುರಿತು ಮಾತನಾಡಿದ ಯೋಗಿ ಆದಿತ್ಯನಾಥ್ ಅವರು, ರಾಹುಲ್ ಗಾಂಧಿಯಂತಹ ನಮೂನೆಗಳು ಬಿಜೆಪಿಗೆ ಲಾಭ ಮಾಡಿಕೊಡ್ತವೆ ಅಂತಾನು ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಡೆಸಿದ ಭಾರತ್ ಜೋಡೋ ಎಂಬ ರಾಷ್ಟ್ರವ್ಯಾಪಿ ಅಭಿಯಾನವು ವಾಸ್ತವದಲ್ಲಿ ಭಾರತ್ ತೋಡೋ ಅಭಿಯಾನವಾಗಿತ್ತು. ಅವರು ಭಾರತದ ಹೊರಗೆ ವಿದೇಶಗಳಿಗೆ ಹೋಗಿ ಭಾರತವನ್ನ ಟೀಕಿಸುತ್ತಾರೆ. ದೇಶವು ಅವರ ಸ್ವಭಾವ ಮತ್ತು ಉದ್ದೇಶಗಳನ್ನು ಅರ್ಥ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ಅವರಂತಹ ಕೆಲವು ನಮೂನೆಗಳು ಇರಬೇಕು, ಆಗ ಬಿಜೆಪಿಯ ಹಾದಿ ಸುಗಮವಾಗುತ್ತೆ ಅಂತಾನು ಅವರು ಹೇಳಿದ್ದಾರೆ. ಇದೇ ವೇಳೆ ಅಯೋಧ್ಯೆ ವಿವಾದವಾಗಿಯೇ ಉಳಿಬೇಕು ಅಂತ ಕಾಂಗ್ರೆಸ್ ಬಯಸಿತ್ತು ಅಂತಾನು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ತ್ರಿವಳಿ ತಲಾಖ್ ಅನ್ನ ಯಾಕೆ ರದ್ದುಗೊಳಿಸಲಿಲ್ಲ? ಕಾಂಗ್ರೆಸ್ ಯಾಕೆ ಇಷ್ಟೊಂದು ಹೆಮ್ಮೆ ಮತ್ತು ದೈವಿಕ ಭಾವದಿಂದ ಕುಂಭಮೇಳವನ್ನ ಉತ್ತೇಜಿಸಲಿಲ್ಲ? ದೇಶದಲ್ಲಿ ವಿಶ್ವ ದರ್ಜೆಯ ಮೂಲ ಸೌಕರ್ಯಗಳನ್ನ ಒದಗಿಸಲು ಕಾಂಗ್ರೆಸ್ ಯಾಕೆ ವಿಫಲವಾಯಿತು ಅಂತಾನು ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ.